ಯುವ ನಿಧಿ ಯೋಜನೆಗೆ ಧಾರವಾಡದ ಜಿಲ್ಲೆಯಾದ್ಯಂತ ಇಲ್ಲಿಯವರೆಗೆ 2091 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಯುವ ನಿಧಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ತಿಳಿಸಿದರು. ಧಾರವಾಡ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಧಾರವಾಡ ಜಿಲ್ಲೆಯಾದ್ಯಂತ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿ ಅಡಿ ಫಲಾನುಭವಿಗಳಿಗೆ ನಗದು ವರ್ಗಾವಣೆ ಕಾರ್ಯಕ್ರಮದ ನೋಂದಣಿ ಆರಂಭವಾಗಿದ್ದು, ಧಾರವಾಡ ಜಿಲ್ಲೆಯಲ್ಲಿ ಯುವ ನಿಧಿ ನೋಂದಣಿ ಮಾಡಿಸಿಕೊಳ್ಳಲು ಸಾಕಷ್ಟು ಪ್ರಚಾರ ಮಾಡಲಾಗುವುದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಲಿದೆ ಎಂದು ಯುವ ನಿಧಿ ಯೋಜನೆಯಡಿ ಪದವೀಧರರಿಗೆ ಪ್ರತಿ ತಿಂಗಳು 3,000, ಡಿಪ್ಲೊಮಾ ಪದವೀಧರರಿಗೆ 1,500 ರು ನೀಡಲಾಗುತ್ತದೆ. ಅರ್ಹ ಫಲಾನುಭವಿಗಳು ಸರ್ಕಾರದ ಸೌಲಭ್ಯ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ರಾಜ್ಯ ಸರ್ಕಾರವು ಯುವ ನಿಧಿ ಯೋಜನೆಯನ್ನು ಈಗ ಜಾರಿಗೆ ತರ್ತಾ ಇದೆ. 2022-23ರಲ್ಲಿ ವ್ಯಾಸಂಗ ಮಾಡಿ ಪದವಿ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿರುವಂತಹ ಒಂದು ಯುವ ಜನತೆಗೆ ಪ್ರತಿ ತಿಂಗಳು ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸಿಗೆ 1,500 ರೀತಿ ಸಹಾಯವನ್ನು ನಮ್ಮ ಸರ್ಕಾರವು 2 ವರ್ಷ ಮಾಡಲಿದೆ. 2023ರಲ್ಲಿ ಯಾರು ಉತ್ತೀರ್ಣ ಆಗ್ತಾರೆ ಅವರಿಗೆ ಇದನ್ನು ಯೋಜನೆ ಅನ್ವಯ ಆಗ್ತದೆ. ಅದರ ಪ್ರಕಾರ ಎಲ್ಲ ಇನ್ನೂ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿ ತನಕ 2,091 ಯುವಕರು ಯುವತಿಯರು ಆ ಯೋಜನೆಯಲ್ಲಿ ಇವತ್ತು ಎನ್ರೋಲ್ ಆಗಿದ್ದಾರೆ. 2,091 ಇನ್ನೂ ಸಹಿತ ಭಾಳಷ್ಟು ಯುವಜನತೆ ಏನಿದೆ ಅವರಿಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂಥೇಳಿ ನಮಗೆ ಅನಿಸ್ತಾ ಇದೆ. ಯಾರಿಗೆ 6 ಮಂತ್ಸ್ ಆದರೂ ವರ್ಕ್ ಸಿಕ್ಕಿಲ್ಲ ಆ ಥರದವರು ಇದರಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ದಯವಿಟ್ಟು ಯಾರು ತಮಗೆ ಇದರಲ್ಲಿ ಈ ಯೋಜನೆಯಲ್ಲಿ ಪ್ರಯೋಜನ ಪಡಿಬೇಕು ಅವರು ತಮ್ಮ ನಿಯರೆಸ್ಟ್ ಕರ್ನಾಟಕ 1 ಸೆಂಟರ್ ಇರ್ಬೋದು, ಗ್ರಾಮ 1 ಸೆಂಟರ್ ಇರ್ಬೋದು, ಅಲ್ಲಿ ಹೋಗಿ ಭಾಳ ಸುಲಭವಾಗಿ ಅಪ್ಲಿಕೇಶನ್ ತಾವು ಸಲ್ಲಿಸಬಹುದು. ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ಸಹಾಯವಾಣಿ ಸಂಖ್ಯೆ ನೀಡಲಾಗಿದ್ದು, ಉತ್ತಮ ರೀತಿಯಲ್ಲಿ ಸ್ಪಂದನೆ ವ್ಯಕ್ತವಾಗುವ ಭರವಸೆ ಇದೆ ಎಂದು ಇದೇ ವೇಳೆ ಅವರು ತಿಳಿಸಿದರು. 9 ಲೈವ್ ನ್ಯೂಸ್ ಧಾರವಾಡ.